ಜನ ಕೊಡ್ತಾ ಇದ್ದಾರೆ ಸರ್ ಅದು. ನಾವು ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. SIT ಮಾಡ್ತೀರಾ ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನು ಏನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದಾನೆ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ. ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದ್ರೆ ಮಾಡ್ತೀನಿ ಅಂತ. ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ. ನಾಳೆ, ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನೆಂದರೆ, ಸರ್ಕಾರ SIT ರಚನೆ ಮಾಡುವಂಥ ಗೋಜಿಗೆ ಹೋಗೋದಿಲ್ಲ, ಗೊಂದಲಕ್ಕೆ ಹೋಗೋದಿಲ್ಲ ಮತ್ತು ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಸುಳಿವು ಇದೀಗ ಮಾಧ್ಯಮಕ್ಕೆ ಸಿಕ್ಕಿದೆ. ಹಾಗಾದರೆ ಸಿದ್ದರಾಮಯ್ಯನವರು ಯಾಕೆ SIT ರಚನೆಯಿಂದ ಹಿಂಸರಿತಾ ಇದ್ದಾರೆ? ಸಿದ್ದರಾಮಯ್ಯ ಮತ್ತು DKC ನಡುವೆ ನಡೆದಂಥ ಆ ಮಾತುಕತೆ ಏನು? ಒಂದು ವೇಳೆ ಸಿದ್ದರಾಮಯ್ಯನವರು ಮನ್ಸು ಮಾಡಿ ತಾನು ಜನರ ಪರವಾಗಿ ಇದ್ದೇನೆ ಎನ್ನುವ ಕಾರಣಕ್ಕಾಗಿ ತಾನೇನಾದರೂ ಮನ್ಸು ಮಾಡಿ SIT ರಚನೆಗೆ ಅನುವು ಮಾಡಿಕೊಟ್ರೆ ಅದರಿಂದ ಸಿದ್ದರಾಮಯ್ಯನವರಿಗೆ ತೊಂದರೆ ಆಗುತ್ತಾ? DK ಶಿವಕುಮಾರ್ ಅವರು ಕೂಡ ಕಾದು ಕುಳಿತು ಸಿದ್ದರಾಮಯ್ಯನವರು SIT ರಚನೆ ಮಾಡಲಿ ಎನ್ನುವಂಥ ಒಂದು ತಂತ್ರಕ್ಕೆ ಕಾದು ಕುಳಿತಿದ್ದಾರಾ? ಹಾಗಾದರೆ ಒಂದು ವೇಳೆ SIT ರಚನೆ ಮಾಡಿದ್ರೆ ಅದು DK ಶಿವಕುಮಾರ್ ಅವರಿಗೆ ಯಾವ ಥರದ ಲಾಭ ಆಗುತ್ತೆ, ಸಿದ್ದರಾಮಯ್ಯನವರಿಗೆ ಯಾವ ಥರದ ಹಿನ್ನಡೆ ಆಗುತ್ತೆ? ಅಷ್ಟಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಮುಂದಾಲೋಚನೆ ಯಾಕೆ ಮಾಡಿ SIT ರಚನೆಯನ್ನು ಸ್ವಲ್ಪ ತಡೆ ಹಿಡಿದಿದ್ದಾರೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಧರ್ಮಸ್ಥಳದ ಈ ತಲೆಬುರುಡೆ ರಹಸ್ಯ ಇದೆಯಲ್ಲ, ಭೀಮ ಹೇಳಿದ ತಲೆಬುರುಡೆ ರಹಸ್ಯ ದಿನದಿಂದ ದಿನಕ್ಕೆ ಇದೀಗ ಶಾಂತವಾಗುವಂಥ ಲಕ್ಷಣ, ಅಥವಾ ಸರ್ಕಾರವೇ ತಲೆಬುರುಡೆ ರಹಸ್ಯವನ್ನು ಮುಚ್ಚಿ ಹಾಕುವಂಥ ಒಂದು ಪ್ರಯತ್ನಕ್ಕೆ ಬಂದಿದೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಕಳೆದ ಜುಲೈ 11ರಂದು ಭೀಮ ಎನ್ನುವಂಥ 48 ವರ್ಷದ ವ್ಯಕ್ತಿ SP ಕಚೇರಿಗೆ ಒಂದು ಲೆಟರ್ನ ಬರೆದು, ನಾನು ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಬಾಡಿಗಳನ್ನ ಹೂತಾಕಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ಅದರ ಬಗ್ಗೆ ನಾನು ದೂರು ಕೊಡಬೇಕು, ಅದರ ಬಗ್ಗೆ ಮಾತನಾಡಬೇಕೆನ್ನುವ ಪತ್ರವನ್ನು ಬರೆದಾಗ ಸ್ವತಃ ಪೊಲೀಸರು ಸಹಕರಿಸಿ ಅವನ ಸ್ಟೇಟ್ಮೆಂಟನ್ನು ಕೋರ್ಟ್ ಮುಂದೆ, ಅಂದರೆ ಬೆಳತಂಗಳಿಯ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಕೂಡ ದಾಖಲೆ ಮಾಡಿಕೊಂಡಿದ್ರು. ಆಗಲೂ ಕೂಡ ಆ ವ್ಯಕ್ತಿ, ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿ, ನ್ಯಾಯಾಧೀಶರ ಮುಂದೆ ಕೂಡ, ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ತಾನು ಧರ್ಮಸ್ಥಳದ ಸುತ್ತಮುತ್ತ ಆದಂಥ ಅಸಹಜ ಸಾವುಗಳ ದೇಹಗಳನ್ನು ಹೂತು ಹಾಕಿದ್ದೆ, 100 ಶವಗಳನ್ನು ಹೂತು ಹಾಕಿದ್ದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಈಗಾಗಲೂ ಆ ಹೂತು ಹಾಕಿದಂಥ ಶವಗಳಿಗೆ ಮುಕ್ತಿ ಕೊಡಿಸ್ಬೇಕೆನ್ನೋ ದೃಷ್ಟಿಯಲ್ಲಿ ತನ್ನ 164 ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ವಿಷಯ ಇದೀಗ ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಕೂಡ ದೊಡ್ಡದಾದಂಥ ಸುದ್ದಿ ಮಾಡ್ತಾ ಇತ್ತು. ಜೊತೆಗೆ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಬಗ್ಗೆ ತನಿಖೆಯಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ಆದಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಒಂದು SIT ರಚನೆ ಮಾಡುವಂತೆ CM ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಮತ್ತೊಂದು ಪತ್ರವನ್ನು ಬರೀತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಅರುಣ್ ಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ನೀವು ಕೂಡ ಕೇವಲ 1 ವಾರದ ಒಳಗಾಗಿ 20 ವರ್ಷಗಳಿಂದ ನಡೆದಂಥ ಅಪಹರಣ, ಮಿಸ್ಸಿಂಗ್ ಕಂಪ್ಲೇಂಟ್, ಸಾವು ಮತ್ತು ಅನೇಕ ಅತ್ಯಾಚಾರದ ಪ್ರಕರಣಗಳಂಥ ಒಂದು ವಿಷಯಗಳನ್ನ ಇಟ್ಕೊಂಡು ನನಗೆ ರಿಪೋರ್ಟ್ ಕೊಡಬೇಕು. ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟರು, ಯಾವೆಲ್ಲ ಅಸಹಜ ಸಾವಾಗಿದೆ, ಯಾವೆಲ್ಲ ಕೊಲೆಯಾಗಿದೆ ಅನ್ನುವಂಥ ರಿಪೋರ್ಟನ್ನು 1 ವಾರದೊಳಗೆ ಕೊಡಬೇಕು ಎನ್ನುವಂಥ ಒಂದು ಆರ್ಡರ್ ಪತ್ರವನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದು ಇವೆಲ್ಲವನ್ನು ನೋಡ್ತಾ ಇದ್ರೆ ಸರ್ಕಾರ ಕೂಡ, ಜೊತೆಗೆ ನಿನ್ನೆ ಕೂಡ ವಕೀಲ ಸಂಘದವರು, ದೊಡ್ಡ ಹಿರಿಯ ವಕೀಲರು ಕೂಡ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿ SIT ರಚನೆಯನ್ನು ಮಾಡಬೇಕೆನ್ನುವ ದುಂಬಾಲನ್ನು ಕೂಡ ಬಿಟ್ಟಿದ್ರು. ಅದಾದ ನಂತರ ಎಲ್ಲರಿಗೂ ಒಂದು ಹೋಪ್ ಸಿಕ್ತು, SIT ತರಾತುರಿಯಲ್ಲಿ ಸಿದ್ದರಾಮಯ್ಯನವರನ್ನು ಮೀಟಿಂಗ್ ಮಾಡಿ SIT ರಚನೆಯನ್ನು ಮಾಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿಗೆ, ಸಿದ್ದರಾಮಯ್ಯನಂತ ಒಬ್ಬ ಜನಪರ ಕಾಳಜಿಯುಳ್ಳಂಥ ಒಬ್ಬ ಮುಖ್ಯಮಂತ್ರಿಗೆ SIT ರಚನೆ ಮಾಡೋದು ಒಂದು ಕ್ಷಣದ ವಿಚಾರ. ಯಾಕಂದರೆ ಯಾರು ಹೈಯರ್ ಪೊಲೀಸ್ ಆಫೀಸರ್ಗೆ ಹೇಳಿ ವಿಷಯವನ್ನು ಹೇಳಿ ನೋಡ್ಕೊಂಡ್ರಪ್ಪ, ಒಂದು SIT ಟೀಮನ್ನು ರಚನೆ ಮಾಡಿ ಅಲ್ಲಿ ಆದಂಥ ತನಿಖೆಯ ಕೊಲೆಗಳ ಪ್ರಕರಣ ಅಥವಾ ಅಲ್ಲಿ ಆದಂಥ ಒಂದು ಅನಾಹುತ ಇದೆ, ಧರ್ಮಸ್ಥಳದ ತಲೆಬುರುಡೆ ರಹಸ್ಯಕ್ಕೆ ಒಂದು ಇತಿಶ್ರೀ ಹಾಡಿ ಅನ್ನೋ ದೃಷ್ಟಿ ಒಂದೇ ಒಂದು ಸಂದೇಶವನ್ನು ಕೊಟ್ಟರೆ ಕ್ಷಣ ಮಾತ್ರದ SIT ರಚನೆ ಆಗ್ತಿತ್ತು. ಒಂದು ನಿವೃತ್ತ ನ್ಯಾಯಮೂರ್ತಿ ಅಥವಾ ಯಾವುದಾದ್ರೂ ಒಂದು ನ್ಯಾಯಮೂರ್ತಿಯ ಅಧೀನದಲ್ಲಿ SIT ಟೀಮ್ ಕಾರ್ಯವನ್ನು ನಿರ್ವಹಿಸಲಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರೆ ಅರ್ಧ ಗಂಟೆ ಒಳಗಾಗಿ, ಕೇವಲ ಅರ್ಧ ಗಂಟೆ ಒಳಗಾಗಿ SIT ಟೀಮ್ ರಚನೆ ಆಗ್ತಿತ್ತು. ಮತ್ತು ಈಗಾಗಲೇ
ಸಾಕ್ಷಿದಾರ ದೂರು ಕೊಟ್ಟಿದ್ದಾನೆ, ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ, ಒಂದು ಅಸ್ಥಿ ಪಂಜರವನ್ನು ಕೂಡ ಅವನು ಹಾಜರುಪಡಿಸಿದ್ದಾನೆ. ಎಲ್ಲದಕ್ಕೂ ಪೂರಕವಾಗಿ ಆದಷ್ಟು ಬೇಗ SIT ರಚನೆ ಆದರೆ ಎಲ್ಲದಕ್ಕೂ ಕೂಡ ಅತ್ಯಂತ ವೇಗವಾಗಿ ತನಿಖೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಕಾದು ಕುಳಿತಿದ್ರು. ಆದರೆ ಸಿದ್ದರಾಮಯ್ಯನವರು SIT ರಚನೆ ಮಾಡುವಂಥ ಗೋಜಿಗೆ ಹೋಗಲ್ಲ, ಗೊಂದಲಕ್ಕೆ ಹೋಗಲ್ಲ, SIT ರಚನೆ ಮಾಡುವಂಥ ಒಂದು ಆತುರದ ಅಥವಾ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಹೋಗಲ್ಲ ಎನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಮೀಟ್ ಆದ ವಕೀಲರು ಕೂಡ ಹೇಳ್ತಾ ಇದ್ರು, ಇಲ್ಲ ಪಾಸಿಟಿವ್ ಹೋಪ್ಸ್ ಇದೆ, ಸಿದ್ದರಾಮಯ್ಯನವರು SIT ರಚನೆ ಮಾಡ್ಬೋದು ಎನ್ನುವಂಥ ಒಂದು ವಿಷಯವನ್ನು ನಿನ್ನೆ ಹೇಳಿದ್ರು. ಆದರೆ ಇವತ್ತು ಕೂಡ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಮಾತನಾಡಿದಂಥ ವಕೀಲರ ಸಂಘದವರು, ಅನೇಕ ಹಿರಿಯ ವಕೀಲರು ಇನ್ಕ್ಲೂಡಿಂಗ್ ದ್ವಾರಕನಾಥ್ ಚೊಕ್ಕ ಅವರು ಕೂಡ, ಅಂದರೆ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ, ಮುಖ್ಯಮಂತ್ರಿ ಅವರಿಗೆ ಆಪ್ತರಾದಂಥವರು, ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು SIT ರಚನೆ ಮಾಡಬೇಕು, ಸರ್ಕಾರ SIT ರಚನೆ ಮಾಡುತ್ತೆ ಎನ್ನುವ ವಿಶ್ವಾಸ ಇದೆ, ಹಾಗಾಗಿ ಇದರ ಸುದ್ದಿ ಮಾಡಬೇಕು ಅನ್ನೋದಷ್ಟು ನಾವು ಪ್ರೆಸ್ ಮೀಟ್ ಮಾಡಿದ್ದೇವೆ ಅನ್ನುವಂಥ ವಿಷಯವನ್ನು ಮಾತಾಡಿದ್ರು. ಆ ಪ್ರೆಸ್ ಮೀಟ್ ಅಲ್ಲಿ ನಿವೃತ್ತ ನ್ಯಾಯಮೂರ್ತಿ ಆದಂಥ ಗೋಪಾಲ್ ಗೌಡ ಅವರು ಕೂಡ ಇದ್ರು, ಅಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅವರು ಗೋಪಾಲ್ ಗೌಡ ಅವರು ಕೂಡ ಇದ್ರು. ನಿನ್ನೆ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿ ಬಂದಾಗ ಅವ್ರಿಗೊಂದು ಹೋಪ್ಸ್ ಇತ್ತಲ್ಲ, ಏನೋ ಸಿದ್ದರಾಮಯ್ಯ SIT ರಚನೆ ಮಾಡುತ್ತೆ ಅನ್ನೋ ಹೋಪ್ಸ್ ಇತ್ತು. ಆದರೆ ಇವತ್ತು ಅವ್ರ ಮುಖದಲ್ಲಿ ಅಂತ ಹೋಪ್ಸ್ ಇರಲಿಲ್ಲ, ಏನೋ ಒಂದು ತೇಲಿಕೆಯ ಉತ್ತರವನ್ನು ಕೊಟ್ಟರು ಎನ್ನುವಂಥ ಒಂದು ಮುಖಭಾವ ಇತ್ತು. ಆದರೂ ಕೂಡ ಪ್ರೆಸ್ ಮೀಟ್ನ ಕೊನೆಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಸರ್ಕಾರ ಸಿದ್ದರಾಮಯ್ಯನವರು SIT ರಚನೆಯನ್ನು ಮಾಡ್ಬೋದು ಎನ್ನುವಂಥ ಹೋಪ್ಸ್ ಈಗಲೂ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಬ್ಬ ಮುತ್ಸದಿ, ಒಬ್ಬ ಜನನಾಯಕ, ಅಲ್ಲಿ ಆದಂಥ ಒಂದು ಗೊಂದಲ, ಅಲ್ಲಿ ಹೂತಿಟ್ಟಂಥ ಸೋಗಳ ಬಗ್ಗೆ ಮತ್ತು ಅನೇಕ ವರ್ಷಗಳಿಂದ ಧರ್ಮಸ್ಥಳದ ಅಕ್ಕಪಕ್ಕ ಆಗ್ತಿರುವಂಥ ಅನಾಹುತಗಳ ಬಗ್ಗೆ ಒಂದು SIT ಅನ್ನು ರಚನೆ ಮಾಡಿದ್ರೆ ಎಲ್ಲಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಯಾರೇ ಆಗಲಿ, ಅವರು ಆ ಕಡೆಯವರು ಈ ಕಡೆಯವರು ಅಂತ ಅಲ್ಲ, ಯಾರೇ ಮಾಡಿರಲಿ ಅಪರಾಧಿಗಳನ್ನ ಹಿಡಿಬೇಕು ಮತ್ತು ಇಂಥ ಅನೇಕ ಘಟನೆಗಳನ್ನ ಮಟ್ಟ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಮಾತನಾಡಿದರು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಅಂದರೆ, ಸಿದ್ದರಾಮಯ್ಯನವರಿಗೆ SIT ರಚನೆ ಮಾಡಿದ್ರೆ ಏನೆಲ್ಲ ಒಳ್ಳೇದಾಗತ್ತೆ ಮತ್ತು ಕೆಡಕಾಗತ್ತೆ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕಂದರೆ ಸಿದ್ದರಾಮಯ್ಯನ ಹೊರತುಪಡಿಸಿ DK ಶಿವಕುಮಾರ್ ಆಗಲಿ ಅನೇಕರು ಕೂಡ SIT ರಚನೆ ಬೇಡ ಎನ್ನುವಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಂತೆ. ಅದರಲ್ಲೂ DK ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ. ಹಿಂದೆ ಅನೇಕ ಧರ್ಮಸ್ಥಳದ ವಿಚಾರದಲ್ಲಿ ಸ್ಥಳದಲ್ಲಿ ನಿಂತು ಧರ್ಮಸ್ಥಳದ ವಿಚಾರಕ್ಕೆ, ಧರ್ಮಸ್ಥಳ ಹೆಸರನ್ನ ಕೆಡಿಸುವಂಥ ವಿಚಾರಕ್ಕೆ ಬಂದರೆ ನಾನು ಅದನ್ನು ಸುಮ್ಮನಿರಲ್ಲ, ಸುಮ್ಮನೆ ಯಾರೋ ಬಂದ್ಕೊಂಡು ಏನೋ ಹೇಳಿಕೆಯನ್ನು ಕೊಟ್ಟು ಏನೋ ವಿಡಿಯೋನ ಮಾಡಿಕೊಂಡು ಏನೇನೋ ಗೊಂದಲವನ್ನು ಎಬ್ಬಿಸಿ ನಮ್ಮ ಧರ್ಮಕ್ಕೆ, ನಮ್ಮ ದೇವರುಗಳಿಗೆ ಅಪಮಾನ ಮಾಡುವ ದೃಷ್ಟಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂಥವ್ರನ್ನ ನಾವು ಸುಮ್ಮನೆ ಬಿಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರಿಸುವ ನಿಟ್ಟಿನಲ್ಲಿ ಯಾವ ಕೆಲಸಕ್ಕೂ ಕೂಡ ಮುಂದಾಗಲ್ಲ. ಮತ್ತು ಧರ್ಮಸ್ಥಳದಿಂದ ಅನೇಕ ಸಾವಿರಾರು ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ, ಅನೇಕ ಜನರಿಗೆ ಒಳ್ಳೆಯದಾಗಿದೆ ಅಂತ ದೃಷ್ಟಿಯಲ್ಲಿ ಧರ್ಮಸ್ಥಳದ ನೆಲದಲ್ಲಿ ನಿಂತು ವಿರೋಧಿಗಳಿಗೆ ದೊಡ್ಡದಾದಂಥ ಪಾಠವನ್ನು ಕಲಿಸ್ತೇನೆ ಅನ್ನುವಂಥ ಮಾತನಾಡಿದರು. ಅಷ್ಟರ ಮಟ್ಟಿಗೆ ಒಂದಂತೂ ಲೆಕ್ಕಾಚಾರ ಚುಕ್ತವಾಗುತ್ತೆ. ಅದೇನೆಂದರೆ DK ಶಿವಕುಮಾರ್ ಅವರು ಅಂದರೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ನಿಟ್ಟಿನಲ್ಲಿ ಬಿಂಬಿತವಾಗಿದ್ದಂಥ DK ಶಿವಕುಮಾರ್ ಅವರು ಧರ್ಮಸ್ಥಳದ ಪರವಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ SIT ರಚನೆ ಮಾಡಲ್ಲ. SIT ರಚನೆ ಮಾಡುವ ಹಂತ ಇದ್ರೂ ಕೂಡ ಕೇವಲ 2-3 ತಿಂಗಳ ಒಳಗಡೆ ಏನಾದರೂ ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ಅಸಹಜ ಕೊಲೆಗಳ ವಿಚಾರದಲ್ಲಿ ಏನಾದರೂ ನಿರ್ಧಾರಕ್ಕೆ ಬಂದರೆ ಅದು ಕೇವಲ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಮೊದಲು ಎಲ್ಲ ಬಣದವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿ ಒಂದು ಒತ್ತಡವನ್ನು ಹೇರುವಂಥ ತಂತ್ರ ಇದೆ. ನಿಮಗೆ 3-4 ತಿಂಗಳು ಮುಗಿದ್ರೆ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ತನ್ನ ಗಾದೆಯಿಂದ ಕೆಳಗಿಳಿದು ಬಿಟ್ಟರೆ ಯಾವುದೇ ವಿಚಾರದಲ್ಲಿ ಕೂಡ ಮುಂದೆ 2.5 ವರ್ಷಗಳ ಕಾಲ ಅಂಥ ತನಿಖೆಗೆ ಅವಕಾಶ ಇರಲ್ಲ. ಅಂಥ ಬಣಗಳು ಏನಾದರೂ ಮಾತಾಡಿದ್ರು ಕೂಡ ಅವರಿಗೆ ಯಾವುದೇ ಒಂದು ಅವಕಾಶ ಇರಲ್ಲ ಮತ್ತು ಅದಕ್ಕೆ ಸೂಕ್ತವಾದಂಥ ತನಿಖೆ ಆಗಲಿ ಅಂದರೆ ಯಾರು ಅವರ ವಿರುದ್ಧ ಮಾತಾಡ್ತಾರೆ, ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾರೆ, ಅವರಿಗೆ ಚಕ್ಕದಂಥ ಪಾಠ ಕಲಿಸ್ತೇನೆ ಅನ್ನುವಂಥ ಸುದ್ದಿ ಮಾಡ್ತಾ ಇರುವಂಥ ಅಥವಾ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿರುವಂಥ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕೇವಲ 2-3 ತಿಂಗಳ ಮಾತ್ರ ಟೈಮ್ ಇದೆ. ಅಂಥ ಟೈಮ್ ಒಳಗಾಗಿ ನಾವು ಏನಾದರೂ ಒಂದು ಪಾಠವನ್ನು ಕಲಿಸ್ಬೇಕು ಅಥವಾ ಅಲ್ಲಿ ಆದಂಥ ಅಸಹಜ ಸಾವುಗಳ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಅಲ್ಲಿ ಯಾರೆಲ್ಲ ಕೆಟ್ಟ ಕೆಲಸ ಮಾಡಿದ್ರೆ ಅವರಿಗೆ ಒಂದು ಪಾಠ ಕಲಿಸ್ಬೇಕು, ಶಿಕ್ಷೆ ಆಗಬೇಕಂದಷ್ಟರಲ್ಲಿ ಅನೇಕರು ಹೋರಾಟ ಮಾಡ್ತಿದ್ರೆ ಈ ಎಲ್ಲ ವಿಷಯಗಳು ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತೇ ಇದೆ. ಸಿದ್ದರಾಮಯ್ಯನವರು ವಕೀಲ ಸಂಘದ ಭರ್ತಿ ಮಾಡಿದ್ರು ಅಥವಾ ಮಹಿಳಾ ಆಯೋಗದವರು ಲೆಟರ್ ಬರುದು ಅನ್ನೋ ಕಾರಣಕ್ಕೆ ಒಂದು ಫೋನ್ ಮಾಡಿ SIT ರಚನೆ ಮಾಡುವಂಥ ಗೋಜಿಗೆ ಹೋಗ್ತಾರಾ ಇಲ್ವಾ ಅನ್ನೋದು ಈಗ ಗೊಂದಲದ ವಿಷಯವಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಜೊತೆ ಮಾತಾಡಿ ಏನಪ್ಪ DK ಶಿವಕುಮಾರ್ SIT ರಚನೆ ಮಾಡಬಹುದಾ, ಏನು ತೊಂದರೆ ಆಗುತ್ತೆ, ಏನು ತೊಂದರೆ ಆಗಲ್ಲ ಎನ್ನುವಂಥ ಒಂದು ಮಾತನ್ನ DK ಶಿವಕುಮಾರ್ ಅವರದ್ದು ಕೇಳಿದ್ರೆ DK ಶಿವಕುಮಾರ್ ಅವರು ನೇರವಾಗಿ ಹೇಳ್ತಾರೆ, ಅದು ನಿಮ್ಮ ಇಚ್ಛೆ, ಏನಾದರೂ SIT ರಚನೆ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವೇ ತಲೆ ಕೊಡಬೇಕಾಗುತ್ತೆ, ಅದು ನೀವೇ ಜವಾಬ್ದಾರಿ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ತಾನು ಇದೀಗ ಅಂದರೆ 2.5 ವರ್ಷಗಳ ಕಾಲ
ಅಧಿಕಾರವನ್ನು ಅನುಭವಿಸಿದ್ದೇನೆ, ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಅದನ್ನು ಕೊಡಬೇಕನ್ನೋ ದೃಷ್ಟಿಯಲ್ಲಿ ಮಾತುಕತೆ ಆಗ್ತಿದೆ. ಹೈಕಮಾಂಡ್ ಕೂಡ ಹೇಳಿದೆ, ಒಂದು 3 ತಿಂಗಳು ಎಕ್ಸ್ಟೆಂಡ್ ಕೂಡ ಕೊಟ್ಟಿದೆ. ಯಾಕಂದ್ರೆ ದೇವರಾಜ್ ಅರಸು ಅವರ ಮುಖ್ಯಮಂತ್ರಿ ದಾಖಲೆಯನ್ನು ಮುರಿಬೇಕನ್ನೋ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಕೂಡ ನನಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಮತ್ತು ಸಿಕ್ಕಂತ 3 ತಿಂಗಳ ಅವಧಿಯಲ್ಲಿ ಎಕ್ಸ್ಟ್ರಾ 3 ತಿಂಗಳಿಂದ ಜನವರಿ ತನಕ ನನಗೆ ಅಧಿಕಾರ ಸಿಗುತ್ತೆ. ಅಂತ ಟೈಮಲ್ಲಿ ಏನಾದರೂ ಗೊಂದಲ ಮಾಡಿಕೊಂಡು ನಾನು ಒಂದು ಪಂಥ ಅಂದ್ರೆ ಹಿಂದೂಗಳ ವಿರೋಧವನ್ನು ಕಟ್ಕೊಬಿಟ್ರೆ ಹಿಂದೂ MLA ಆಗಿರ್ಬೋದು, ಹಿಂದೂ ಮತದಾರರಾಗಿರ್ಬೋದು, ಎಲ್ಲರೂ ಕೂಡ ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ. ಹಾಗಾಗಿ ನನ್ನ ಆಡಳಿತ ಅವಧಿಯ ಕೊನೆಯ ಘಟ್ಟದಲ್ಲಿ ಯಾಕೆ ಸುಖ ಸುಮ್ಮನೆ ನಾನು ಗೊಂದಲಕ್ಕೆ ಈಡು ಮಾಡ್ಕೊಳ್ಬೇಕು, ನನ್ನ ಒಂದು ಇದ್ದಂಥ ಹೆಸರನ್ನು ಯಾಕೆ ಕೆಡಿಸ್ಕೊಳ್ಬೇಕು, ಅಥವಾ ಯಾರೋ ಒಬ್ಬ ತಲೆಬೋಡಿಯನ್ನು ತಂದು ಕೊಟ್ಟಿದ್ದಾನೆ, ಆ ತಲೆಬೋಡಿಯ ಒಂದು ಸ್ಪಷ್ಟತೆ ಕೂಡ ಸಿಕ್ಕಿಲ್ಲ, ಎಲ್ಲೋ ಹೂತಿಡಿಸುವ ತಾನೇ ಇಟ್ಕೊಂಡು ಬಂದಿದ್ದಾನೋ ಅಥವಾ ಏನೂ ಅರ್ಥ ಆಗ್ತಿಲ್ಲ. ಹಾಗಾಗಿ ಅದು ಪೊಲೀಸ್ ವಲಯದಲ್ಲಿ ಚರ್ಚೆ ಆಗಲಿ, ಪೊಲೀಸರು ಈಗಾಗಲೇ ಅಂದರೆ ಆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ACP ಲೆವೆಲಲ್ಲಿ ಒಂದು ತನಿಖೆ ಆಗ್ತಾ ಇದೆ. ಅದಾಗಲಿ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಲೆಬುರುಡಿಯನ್ನು ತೆಗೆದುಕೊಂಡು FSL ಕೊಟ್ಟಿದ್ದಾರೆ. ತನಿಖೆ ಆಗ್ತಾ ಇದೆ, ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ. ಹಾಗಾಗಿ ವರಿಷ್ಠಾಧಿಕಾರಿಗಳಿಗೆ ಕಂಪ್ಲೀಟ್ ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ. ನೀವು ಆ ವ್ಯಕ್ತಿಯನ್ನ ಎನ್ಕ್ವೈರಿ ಮಾಡಿ, ಆ ವ್ಯಕ್ತಿಗೆ ಏನೇನು ಬೇಕೋ ಸಹಕಾರ ಮಾಡಿ ಎನ್ನುವಂಥ ವಿಷಯವನ್ನು ಹೇಳಿದ ನಂತರ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಯಾಕಂದ್ರೆ ಅವರನ್ನ ಎನ್ಕ್ವೈರಿ ಮಾಡ್ತಿದ್ವಿ, ಸೂಕ್ತ ಟೈಮ್ ಬಂದಾಗ ನಾವು ಆ ಜಾಗವನ್ನು ಅಗೆದು ಎಕ್ಸಿಬಿಷನ್ ಅನ್ನು ಮಾಡ್ತೇವೆ, ಅಂದ್ರೆ ಹೆಣ ತೆಗೆಯುವಂತ ಒಂದು ಕೆಲಸವನ್ನು ಮಾಡ್ತೇವೆ. ಅದಾದ ನಂತರ ಸಾಕ್ಷಿದಾರ ಒಪ್ಪಿದ್ರೆ ಬ್ರೇನ್ ಮ್ಯಾಪಿಂಗ್ ಮಾಡ್ತಾನೆ ಅನ್ನುವಂತ ಒಂದು ಮಾತನ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಆ ಹೆಣವನ್ನು ತೆಗೆದ ನಂತರ ಸಾಕ್ಷಿದಾರ ನಾಪತ್ತೆಯಾಗುವಂತ ಸುಳಿವು ಕೂಡ ನಮ್ಗೆ ಸಿಕ್ಕಿದೆ ಎನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ದೂರು ಕೊಟ್ಟಂತ ತಲೆಬೋರ್ಡಿನ ತೆಗೆದುಕೊಂಡು ಬಂದಂತ ಸ್ಟೇಷನ್ಗೆ ಕೊಟ್ಟಂತ ಒಬ್ಬ ವ್ಯಕ್ತಿ ಅಂದ್ರೆ ಅನಾಮಧೇಯ ಭೀಮ ಎನ್ನುವ ಮೇಲೆ ಒಂದು ಸಂಖ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು. ಹಾಗಾಗಿ ಈ ಪ್ರಕರಣ ಒಂದು ಸುಖಾಂತ್ಯವನ್ನು ಕಾಣಲ್ಲ. ಈ ಪ್ರಕರಣ ಇಲ್ಲಿಗೆ ಮುಚ್ಚಿ ಹಾಕುವಂತ ಎಲ್ಲಾ ಸ್ಪಷ್ಟ ಸೂಚನೆ ಕೂಡ ಸಿಗ್ತದೆ. ಹಾಗಾಗಿ ಧರ್ಮಸ್ಥಳದಾಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತನ್ನ ಕೊನೆಯ ರಾಜಕೀಯ ವೇಳೆಯಲ್ಲಿ ಯಾವುದೇ ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ಳುವಂತ ಸೂಚನೆ ಕಡಿಮೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಯಾವುದ್ರ ಬಗ್ಗೆ ಕಂಪ್ಲೀಟ್ ಸ್ಪಷ್ಟತೆ ಇಲ್ಲ. ದೂರುದಾರ ವಿಳಾಸವನ್ನು ಕೊಟ್ಟಿದ್ದಾರೆ ಅಂತ ಮಾತು ಸಿಗ್ತಾ ಇದೆ ಕಂಪ್ಲೇಂಟ್ ಕೊಡುವಾಗ. ಮತ್ತು ಆ ದೂರುದಾರನ ಸರಿಸುಮಾರು 4 ಗಂಟೆಗಳ ಕಾಲ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಆದ್ರೆ ಏನೇ ಆದ್ರೂ ಕೂಡ ಆ ಅಸ್ಥಿಪಂಜರ ಎಲ್ಲಿ ಸಿಕ್ತು, ಅವನು ಪೊಲೀಸ್ ಜೊತೆ ಏನೆಲ್ಲ ಮಾತಾಡಿದ್ದಾನೆ, ಅವನು ಅಂದ್ರೆ ಭೀಮಾ ಎನ್ನುವಂಥ ವ್ಯಕ್ತಿ ಪೊಲೀಸರ ಜೊತೆ ಎನ್ಕ್ವೈರಿ ಮಾಡುವಾಗ, ಪೊಲೀಸ್ ಜೊತೆ ಒಂದು ಎನ್ಕ್ವೈರಿ ಆಗುವಾಗ 3-4 ಹೆಸರುಗಳನ್ನ ಕೂಡ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇಲ್ಲೇ ತನಕ ಆ ವ್ಯಕ್ತಿ ಏನ್ ಮಾಡ್ತಿದ್ದ, ಯಾಕೆ ಒಂದು ಪ್ರಪಗಂಡ ಇಟ್ಕೊಂಡು ಈಗ ಈಗಲೇ 20 ವರ್ಷಗಳಿಂದ ತಾನು ಹೂತಿಟ್ಟ ಶವಗಳ ಬಗ್ಗೆ ಏನು ಮಾತಾಡಿದ, ಯಾಕೆ ಈಗ ಬಂದು ಅಂದ್ರೆ ಸಿದ್ದರಾಮಯ್ಯನವರ ಅಧಿಕಾರ ಅವಧಿಯ ಕೊನೆಯಲ್ಲಿ ಬಂದು ದೊಡ್ಡ ಹವಾ ಎಪ್ಸುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಗುಮಾನಿ ಎಲ್ಲರತ್ರ ಹರಿದಾಡ್ತಿದೆ. ಅದಕ್ಕೆ ಪೂರಕವಂತೆ SP-ಗಳಾಗ್ಲಿ, ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ತನಿಖಾಧಿಕಾರಿಗಳಾಗ್ಲಿ ಸಾಕ್ಷಿದಾರನನ್ನೇ ಎನ್ಕ್ವೈರಿ ಮಾಡ್ತಿದ್ರೆ ಸಾಕ್ಷಿದಾರನ ಬಗ್ಗೆ ಒಂದು ಸಂಶಯವನ್ನು ವ್ಯಕ್ತಪಡಿಸಿದೆ. ಇದೀಗ ಜನರಲ್ಲಿ ದೊಡ್ಡ ಆತಂಕವನ್ನು ಮೂಡಿಸ್ತಿದೆ. ಜನರು ರೊಚ್ಚಿಗೇಳ್ತಾ ಇದ್ದಾರೆ. ಅನೇಕ ಜನರು ಇದೀಗ ಸುಪ್ರೀಂ ಕೋರ್ಟ್ನ ರಿಟ್ ಪಿಟಿಷನ್ ಅನ್ನು ಹಾಕುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಿದೆ. ಇವೆಲ್ಲವನ್ನ ಗಮನಿಸಿದಂತ ಸಿದ್ದರಾಮಯ್ಯ ಓಕೆ ಅದು ಸತ್ಯವೇ ಆಗಿದ್ರೆ ಎನ್ಕ್ವೈರಿ ಮಾಡಬೇಕಾದ್ರೆ ಅದು ಗೊಂದಲ ಇದೆ, ಹಾಗಾಗಿ ನಾನು ಏನಾದರೂ SIT ಮಾಡಿ SIT ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ, ಇಲ್ಲ ಅದು ಬೋಗಸ್ ಕೇಸ್ ಆಗಿತ್ತು, ಅವನು ಯಾವುದೋ ಒಂದು ತಲೆಬುಡಿ ಎತ್ಕೊಂಡ್ ಬಂದಿದ್ದಾನೆ, ಸುಖ ಸುಮ್ಮನೆ ಗೊಂದಲ ಎಪ್ಸೋ ಸಲುವಾಗಿ ಏನಾದರೂ ರಿಪೋರ್ಟ್ ಕೊಟ್ಟಿರೋದು SIT ರಚನೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಮುಖಭಂಗವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ತನ್ನ ಅಧಿಕಾರಾವಧಿಯ ಕೊನೆಯ ಘಟ್ಟದಲ್ಲಿ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ ಅನ್ನುವಂತ ಸೂಕ್ತ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು SIT ರಚನೆಯನ್ನು ಮಾಡಿ ಅದಾದ ನಂತರ ಏನಾದರೂ ಒಂದು ದೊಡ್ಡ ಡೆವಲಪ್ಮೆಂಟ್ ಆದ್ರೆ ಅದಕ್ಕೆ ಕಾದು ಕುಳಿತಿರುವಂತ DK ಶಿವಕುಮಾರ್ ಅವರಿಗೆ ಒಳ್ಳೇದಾಗತ್ತೆ. ಏನಾದರೂ ರಾಜ್ಯದಲ್ಲಿ ಗೊಂದಲ ಆಯಿತು, ಏನಾದರೂ ರಾಜ್ಯದಲ್ಲಿ ದೊಡ್ಡ ಗೊಂದಲ ಆಯಿತು, ಯಾಕಂದ್ರೆ 100 ಹಳೆಯ ಶವಗಳನ್ನ ಹೂತಿಟ್ಟ ಬಗ್ಗೆ ಏನಾದರೂ ಒಂದು ಸೂಕ್ಷ್ಮತೆ ಸಿಕ್ತು ಅಂದ್ರೆ ಅದು ಸಿದ್ದರಾಮಯ್ಯನವರು ಒಳ್ಳೇದಾಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು SIT ರಚನೆ ಮಾಡಿದ್ರು, ಅವರಿಂದ ಈ ತನಿಖೆ ಹೊರಗೆ ಬಂತು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಒಳ್ಳೇದಾಗುತ್ತೆ. ಆದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿದೆ, ನೀವು ಯಾವುದೇ ಕಾರಣಕ್ಕೆ ಕೂಡ ಏನೇ ಡೆವಲಪ್ಮೆಂಟ್ ಆದ್ರೂ ಕೂಡ ನೀವು ಜನವರಿಯ ವೇಳೆಗೆ ನಿಮ್ಮ ಪಟ್ಟವನ್ನು ಬಿಟ್ಟುಕೊಡ್ಲೇಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಪಟ್ಟವನ್ನು ಕೊಡಲೇಬೇಕು ಅನ್ನೋ ದೃಷ್ಟಿ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಹಾಗಾಗಿ ತನ್ನ ಇರುವ 6 ತಿಂಗಳ ಅಥವಾ 3-4 ತಿಂಗಳ ಅವಧಿಯಲ್ಲಿ ನಾನು ಯಾಕೆ ಹೆಸರನ್ನ ಕೆಡಿಸ್ಕೊಳ್ಬೇಕು, ಒಂದು ವೇಳೆ SIT ರಚನೆ ಮಾಡಿ ಇಲ್ಲ ಅದು ಬೋಗಸ್ ಆಗಿತ್ತು, ಅದಕ್ಕೆ ಏನು ಸಾಕ್ಷಿ ಸಿಗಲಿ ಅನ್ನುವಂಥ ಒಂದು ಪುರಾವೆ ಸಿಕ್ಕರೆ ಮತ್ತೆ ಅದು ಸಿದ್ದರಾಮಯ್ಯನವರು ಮುಖಭಂಗವಾಗುತ್ತೆ. ಸುಮ್ಮನೆ ನೋಡಿ ಹಿಂದೂ ವಿರೋಧಿಯಾದಂಥ ಸಿದ್ದರಾಮಯ್ಯನವರು SIT ರಚನೆಗೆ ಕೊಟ್ಟರು, ಅಲ್ಲೂ ಕೂಡ ಏನು ಸಿಕ್ಕಲಿಲ್ಲ. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಯಾಗಿದ್ರು, ಏನಾದರೂ ಹಿಂದೂ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರು, ಆದರೆ
ಆ SIT ರಚನೆ ಮಾಡಿದಾಗಲೂ ಕೂಡ ಅವರಿಗೆ ಏನು ಪುರಾವೆ ಸಿಗ್ಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಹಿಂದೂ ವಿರೋಧಿಯನ್ನು ತೋರಿಸ್ಕೊಂಡು ಅವರಿಗೆ ಮುಖಭಂಗ ಆಯಿತು ಅನ್ನುವಂಥ ಸುದ್ದಿ ಹರಿದಾಡುತ್ತೆ. ಹಾಗಾಗಿ ಎರಡರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಒಂದು SIT ರಚನೆ ಮಾಡಿ ಸಾಕ್ಷಿ ಸಿಕ್ಕು ಅಲ್ಲಿ ಒಂದು ಅಂದ್ರೆ ಅಲ್ಲೇನಾದ್ರೂ ಅಪರಾಧಿಗಳು ಸಿಕ್ಕರೂ ಕೂಡ ತನ್ನ ಮುಖ್ಯಮಂತ್ರಿ ಪಟ್ಟ ಎಕ್ಸ್ಟೆಂಡ್ ಆಗಲ್ಲ ಎನ್ನುವಂತ ಒಂದು ಸಂಗತಿ. ಎರಡನೇದಾಗಿ SIT ರಚನೆ ಮಾಡಿ ಇಲ್ಲ SIT ರಚನೆ ಮಾಡಿದಾಗಲೂ ಕೂಡ ಆ ತಲೆಬುರುಡಿ ತಂದ ಭೀಮನ ಹೇಳಿಕೆ ಸುಳ್ಳಾಗಿತ್ತು, ಅವನು ಯಾವುದೋ ಒಂದು ತಲೆಬುರುಡಿ ಎತ್ಕೊ ಬಂದಿದ್ದ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಸತ್ಯಾಸತ್ಯತೆ ಇರಲಿಲ್ಲ ಎನ್ನುವಂಥ SIT ರಿಪೋರ್ಟ್ ಕೊಟ್ಟರೆ ಆಗ್ಲೂ ಕೂಡ ಸಿದ್ದರಾಮಯ್ಯನ ಮುಖಭಂಗವಾಗುತ್ತೆ. ಯಾಕಂದ್ರೆ ಹಿಂದೂ ವಿರೋಧಿಯಾದಂಥ ಸಿದ್ದರಾಮಯ್ಯನವರು ಹಿಂದೂಗಳನ್ನು ತುಳಿಬೇಕು ಅನ್ನೋ ದೃಷ್ಟಿಯಲ್ಲಿ SIT ಟೀಮನ್ನು ಫಾರ್ಮ್ ಮಾಡಿದ್ರು, ಜನರ ಹೇಳಿಕೆಯನ್ನು ಕೇಳಿಕೊಂಡು ಒಂದು SIT ಫಾರ್ಮ್ ಮಾಡಿದ್ರು. ಆದರೂ ಕೂಡ SIT ತಂಡ ಕೂಡ ಇಲ್ಲಿ ಸತ್ಯಾಸತ್ಯತೆಯನ್ನು ಹೊರತಂದಿದೆ. ಅಲ್ಲಿ ಯಾವುದೇ ಒಂದು ಸತ್ಯಾಂಶ ಇಲ್ಲ ಎನ್ನುವಂಥ ಒಂದೇನು ಮಾಹಿತಿ ಕೊಟ್ಟರೆ ಆಗ್ಲೂ ಕೂಡ ಮತ್ತೆ ಸಿದ್ದರಾಮಯ್ಯನ ಮುಖಭಂಗವಾಗುತ್ತೆ. ಹಿಂದೂ ವಿರೋಧಿಯಾದಂಥ ಸಿದ್ದರಾಮಯ್ಯನವರು ತನ್ನ ಆಡಳಿತದ ಕೊನೆಯ ಅವಧಿಯಲ್ಲೂ ಕೂಡ ಹಿಂದೂಗಳನ್ನು ತುಳಿಯಲಿಕ್ಕೆ ಪ್ರಯತ್ನ ಪಟ್ಟರು ಎನ್ನುವಂಥ ಒಂದು ಆರೋಪ ಬರುತ್ತೆ. ಹಾಗಾಗಿ ಈ ಎರಡು ಆರೋಪದಿಂದ ಮುಕ್ತ ಆಗಲಿಕ್ಕೆ ಸಿದ್ದರಾಮಯ್ಯ SIT ಫಾರ್ಮ್ ಅನ್ನು ಮಾಡುವಂಥ ಯಾವುದೇ ಒಂದು ಹಂತಕ್ಕೆ ಹೋಗಲ್ಲ ಎನ್ನುವುದು ಇದೀಗ ಸಿಗ್ತಾ ಇರುವಂಥ ಮಾಹಿತಿ. ಒಂದ್ ವೇಳೆ DK ಶಿವಕುಮಾರ್ ಅವರನ್ನ ಕೇಳಿದ್ರೆ DK ಶಿವಕುಮಾರ್ ಹೇಳ್ತಾರೆ ಅದು ನಿಮ್ಮಿಷ್ಟ, ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಅದರಲ್ಲಿ ನಾನು ಪಾಲ್ಗೊಳ್ಳಲ್ಲ. ಯಾಕಂದ್ರೆ ನನಗೆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇದೆ, ಧರ್ಮಸ್ಥಳ ಜನರು ಅಂತ ಕೆಟ್ಟ ಕೆಲಸಕ್ಕೆ ಹೋಗಲ್ಲ ಎನ್ನುವಂತ ಒಂದು ನಂಬಿಕೆ ಇದೆ ಅನ್ನುವಂತ ನೇರವಾದ ಉತ್ತರವನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ನಿರ್ಧಾರಕ್ಕೆ ಬಂದಂತಿದೆ, ಏನಾದ್ರೂ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಆದಷ್ಟು ಬೇಗ ತನಿಖೆ ಆಗಲಿ, ಅದು ಅವರ ಅಧಿಕಾರದಲ್ಲಿ ಆಗಬೇಕು, ಅವರ ನೇತೃತ್ವದಲ್ಲಿ ಆಗಲಿ, ಅವರ ಅಧೀನದಲ್ಲಿ ಆಗಲಿ. ನಾವಿಲ್ಲಿ ಸರ್ಕಾರದ ಆದೇಶ ಅಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಏನಾಗಬೇಕು ಅದೇ ಆಗಲಿ, ನಾವು ಸರ್ಕಾರ ನೇರವಾಗಿ ಮೂಗು ತೋರಿಸೋದು ಬೇಡ. ಕೆಲವೊಂದು ದಿನ ಬಿಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನ್ ತೀರ್ಪು ಕೊಡ್ತಾರೆ ಅಥವಾ ಏನ್ ತನಿಖೆ ಆಗುತ್ತೆ ಅದರ ಮೇಲೆ ನಿಂತು ನೋಡುವ ಎನ್ನುವಂತ ನಿರ್ಣಯಕ್ಕೆ ಬಂದಂತಿದೆ. ಹಾಗಾಗಿ ಒಂದು ಹಂತದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ SIT ರಚನೆ ಮಾಡುವಂತ ಯಾವುದೇ ಗೋಜಿಗೂ ಹೋಗೋದಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.